ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ. ಇಂದು ಮಹಾಭಾರತದ 61ನೇ ಎಪಿಸೋಡ್. ಮಹಾಭಾರತವು ವಿಶ್ವದ ಮಹಾಕಾವ್ಯಗಳಲ್ಲಿ ಒಂದಾಗಿದೆ. ಇದರಲ್ಲಿ ಪಾಂಡವರು ಧರ್ಮದ ಪ್ರತೀಕ, ಶೌರ್ಯದ ಚಿಹ್ನೆ. ಪಾಂಡವರಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಶಕ್ತಿಗಳು ಮತ್ತು ವೈಶಿಷ್ಟ್ಯತೆಗಳಿವೆ. ಧರ್ಮರಾಜನು ಧರ್ಮದ ನಿಷ್ಠಾವಂತ, ಭೀಮನು ಅಗಾಧ ಶಕ್ತಿಯುಳ್ಳ, ಅರ್ಜುನನು ವಿಶ್ವದ ಅತ್ಯುತ್ತಮ ಧನುರ್ಧಾರಿಯಾಗಿದ್ದನು. ಆದರೆ ಪಾಂಡವರಲ್ಲಿ ಚಿಕ್ಕವನಾದ ಸಹದೇವನ ಜ್ಞಾನವು ಮತ್ತು ಮುನ್ಸೂಚನೆಗಳ ತಾಕತ್ತು ಅವನನ್ನು ವಿಶಿಷ್ಟ ವ್ಯಕ್ತಿಯನ್ನಾಗಿಸಿದೆ. ಇಂದಿನ ಕತೆ ಸಹದೇವನ ಬಗ್ಗೆ. ಅವನು ತನ್ನ ಬಾಳಲ್ಲಿ ಹೇಗೆ ಭವಿಷ್ಯವನ್ನು ಕಂಡು ಅದನ್ನು ಒತ್ತಿಕೊಂಡು ಸಾಗಿದನು ಎಂಬುದು. ಸಹದೇವನ ಬಾಲ್ಯವು ಇತರ ಪಾಂಡವರಿಗಿಂತ ಭಿನ್ನವಾಗಿತ್ತು. ಅವನು ಎಂದಿಗೂ ಹೆಚ್ಚು ಮಾತುಕತೆಯಲ್ಲದ ಜ್ಞಾನವನ್ನು ಬಯಸಿದ. ಬುದ್ಧಿವಂತಿಕೆಯ ಮೇಲೆ ಅವನ ಆಕರ್ಷಣೆ ಅಸಾಧಾರಣವಾಗಿತ್ತು. ಸೋದರರು ಶೌರ್ಯ ಮತ್ತು ಬಲದ ಕಡೆ ತೋರಿದಾಗ ಸಹದೇವನು ನಿರಂತರವಾಗಿ ಜ್ಞಾನವನ್ನು ಹೀರಿಕೊಳ್ಳುತ್ತಾ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುತ್ತಿದ್ದನು. ಅವನ ಬುದ್ಧಿವಂತಿಕೆ ಕೇವಲ ಶಕ್ತಿ ಅಥವಾ ಕೌಶಲ್ಯದ ಬಗ್ಗೆ ಅಲ್ಲ. ಅವನು ಕಾಲದ ಮಹತ್ವವನ್ನು, ಇಹಲೋಕದ ಮತ್ತು ಪರಲೋಕದ ಸಂಗತಿಗಳನ್ನು ಗ್ರಹಿಸಲು ಬಯಸುತ್ತಿದ್ದನು. ಇದರಿಂದಲೇ ಅವನು ಭವಿಷ್ಯವನ್ನು ನೋಡಲು ಶಕ್ತನಾಗಿದ್ದನು. ಪಾಂಡವರ ತಂದೆಯಾದ ಪಾಂಡುರಾಜನು ತನ್ನ ಬದುಕಿನ ಕೊನೆಯ ಸಮಯವನ್ನು ಹಿಮಾಲಯದ ಶಾಂತವಾದ ಪರ್ವತಗಳಲ್ಲಿ ಕಳೆಯುತ್ತಿದ್ದರು. ಆದರೆ ಅವನ ಮೇಲೆ ಬಂದ ಶಾಪವು ಅವನನ್ನು ಬೇಸರಗೊಳಿಸುತ್ತಿತ್ತು. ಪಾಂಡುರಾಜನು ತನ್ನ ಮಕ್ಕಳನ್ನು, ವಿಶೇಷವಾಗಿ ಸಹದೇವನನ್ನು ನೋಡುವಾಗ ಅವನಿಗೆ ತನ್ನ ಜೀವನದ ಜ್ಞಾನವನ್ನು ಹಂಚಬೇಕೆಂಬ ಬಲವಾದ ಆಕಾಂಕ್ಷೆ ಇತ್ತು. ಪಾಂಡುರಾಜನು ತನ್ನ ಸಾವಿನ ಹಾಸಿಗೆ ಮೇಲೆ ಇದ್ದಾಗ ಪಾಂಡವರು ತಂದೆಯ ಕಡೆಗೆ ನಿಂತಿದ್ದರು. ಸಹದೇವನು ಪಾಂಡವರಲ್ಲಿ ಚಿಕ್ಕವನಾದರೂ ದುಃಖದಿಂದ ಕಂಗೆಟ್ಟನು. ಅಜ್ಞಾನದಿಂದ ಬಂದ ದುರಂತವನ್ನು ಸಹಿಸಲಾಗದೆ ಸಹದೇವನ ಮನಸ್ಸಿನಲ್ಲಿ ಬಲಿಷ್ಠ ಇಚ್ಛೆ ಹುಟ್ಟಿತು. ನಾನು ಎಲ್ಲವನ್ನೂ ತಿಳಿಯಬೇಕು. ನಾನು ಭೂತ, ವರ್ತಮಾನ, ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಎಂಬ ಆಸೆ ಸಹದೇವನಿಗೆ ಹುಟ್ಟುತ್ತದೆ. ಜಾನಪದ ಕಥೆಗಳ ಪ್ರಕಾರ ಸಹದೇವನು ತನ್ನ ತಂದೆಯ ಮೆದುಳನ್ನು ತಿನ್ನುವ ಮೂಲಕ ಅಥವಾ ಅದರ ಮೇಲೆ ಧ್ಯಾನ ಮಾಡುವ ಮೂಲಕ ಪಾಂಡುವಿನ ಜ್ಞಾನವನ್ನು ಸಂಪೂರ್ಣವಾಗಿ ಗ್ರಹಿಸುತ್ತಾನೆ. ಇದು ಕೇವಲ ಅಲಂಕಾರಿಕ ಪ್ರತಿಪಾದನೆಯಾಗಿರಬಹುದು, ಆದರೆ ಇದರ ಅರ್ಥವೇನೆಂದರೆ ಸಹದೇವನು ತನ್ನ ತಂದೆಯಿಂದ ಜ್ಞಾನವನ್ನು ಸಂಪೂರ್ಣವಾಗಿ ಪಡೆದುಕೊಂಡನು. ಅವನ ಬುದ್ಧಿವಂತಿಕೆ ಮತ್ತು ಧ್ಯಾನದ ಮೂಲಕ ಸಹದೇವನು ಭವಿಷ್ಯವನ್ನು ನೋಡಲು ಆರಂಭಿಸಿದನು. ಆದರೆ ಈ ವರವು ಅವನಿಗೆ ಶಾಪದಂತಿತ್ತು. ಅವನು ಮುಂದೆ ಬರುವ ಯುದ್ಧವನ್ನು, ಕುಟುಂಬಗಳ ನಾಶವನ್ನು, ಸೋದರರ ಬಾಧೆಯನ್ನು ನೋಡಿದನು. ಕುರುಕ್ಷೇತ್ರದಲ್ಲಿ ನಡೆಯಲಿರುವ ಯುದ್ಧದ ದೃಶ್ಯಗಳು ಅವನಿಗೆ ಪ್ರತಿಕ್ಷಣವೂ ಕಾಡುತ್ತವೆ. ಅವನ ಮುಂದಿನ ಜೀವವೆಲ್ಲ ಈ ಭವಿಷ್ಯದ ದೃಶ್ಯಗಳನ್ನು ಕಾಡುತ್ತಾ ಸಾಗಿತ್ತು. ಸಹದೇವನಿಗೆ ಕೇವಲ ಒಂದು ವಿಷಯ ಸ್ಪಷ್ಟವಾಗಿತ್ತು: ಯುದ್ಧವು ಅನಿವಾರ್ಯವಾಗಿತ್ತು ಮತ್ತು ಇದರ ಮುನ್ಸೂಚನೆಯು ಅವನಿಗೆ ಶಾಪದಂತಿತ್ತು. ಅವನಿಗೆ ಎಲ್ಲವನ್ನೂ ಗೊತ್ತಿದ್ದರೂ ದೈವಿಕ ಶಕ್ತಿಗಳು ಸಹದೇವನಿಗೆ ಒಂದು ಉಲ್ಲೇಖ ನೀಡಿದವು: ನೀನು ಏನನ್ನೂ ಹೇಳಬಾರದು, ಇದು ದೈವದ ನಿರ್ಧಾರ, ಯುದ್ಧವು ನಡೆಯಲೇಬೇಕು. ಸಹದೇವನಿಗೆ ಈ ಶಾಪವು ಬಯಲು ಮಾಡಿದಂತೆ ಆಗಿತು. ಅಲ್ಲಿ ಅವನ ಜ್ಞಾನ ಮುಕ್ತವಾಗಿದ್ದರೂ ಅದನ್ನು ಅವನು ಯಾರೊಡನೆ ಹಂಚಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಹದೇವನ ಬಾಳು ಮೌನದ ಬಾಳಾಗಿತ್ತು. ಅವನು ತನ್ನ ಸೋದರರ ಬಾಧೆಯನ್ನು ಮುಂಚಿಗೆ ನೋಡಿದ್ದರೂ ಸೋದರರನ್ನು ಎಚ್ಚರಿಸಲು ಅಥವಾ ತಡೆಯಲು ಅವನಿಗೆ ಶಕ್ತಿ ಇರಲಿಲ್ಲ.
ತನ್ನ ಬುದ್ಧಿವಂತಿಕೆಯನ್ನು ತನ್ನೊಳಗೆ ಮಾತ್ರ ಇಟ್ಟುಕೊಂಡು ಮುಂದಿನ ಘಟನೆಗಳನ್ನು ನೋಡುತ್ತಿದ್ದ. ಕುರುಕ್ಷೇತ್ರದ ಯುದ್ಧ ಆರಂಭವಾಯಿತು. ಸಹದೇವನು ತನ್ನ ಸೋದರರ ಜೊತೆ ಯುದ್ಧ ಮಾಡಿದರೂ ಅವನ ಕಣ್ಣುಗಳಲ್ಲಿ ಭವಿಷ್ಯದ ನೋವು, ಶಾಪದ ತುಡಿತ ಅಡಗಿತ್ತು. ಅವನು ಯುದ್ಧದಲ್ಲಿ ಮುಕ್ತ ಮನಸ್ಸಿನಿಂದ ಇರಲಿಲ್ಲ. ಅವನಿಗೆ ಮುಂಚೆ ನೋಡಿದ ಶಾಪವು ಎಲ್ಲ ರೀತಿಯ ನಿರ್ಧಾರಗಳನ್ನು ಮುಚ್ಚಿ ಹಾಕಿತ್ತು. ಅವನ ಮುಂದೆ ನಡೆದುದೆಲ್ಲವೂ ಅವನಿಗೆ ಮುಂಚೆ ತಿಳಿದಿದ್ದಂತೆ ನಡೆಯಿತು. ಸಹೋದರರ ಒಡೆಯುವ ನೋವು, ಕುಟುಂಬಗಳ ನಾಶ, ಇದು ಸಹದೇವನ ಬಾಳಿನ ಮುಖ್ಯ ಸತ್ಯವಾಗಿತ್ತು. ಇನ್ನು ಮುಂದೆ ಇರುವುದೇ ಶಾಂತಿಯ ನಿರೀಕ್ಷೆ. ಅವನ ಬಾಳಿನ ಕೊನೆ. ಸಹದೇವನು ಎಷ್ಟೇ ಬುದ್ಧಿವಂತನಾಗಿದ್ದರೂ ಜ್ಞಾನವು ಕೆಲವೊಮ್ಮೆ ಶಾಪವಾಗಬಹುದು ಎಂಬುದನ್ನು ತಿಳಿಸುತ್ತದೆ. ಸಹದೇವನನ್ನು ಬುದ್ಧಿವಂತ, ಜ್ಞಾನಿ ಎಂದು ಹೆಸರಿಸಬಹುದು, ಆದರೆ ಅವನು ಬಹಿರಂಗವಾಗಿ ಏನನ್ನೂ ಹೇಳದ ವ್ಯಕ್ತಿ. ತನ್ನ ಭವಿಷ್ಯದ ಬಾಧೆಯನ್ನು ಅಡಗಿಸಿಕೊಂಡಿರುವ ಮೂಕಜ್ಞಾನಿ. ಮಹಾಭಾರತದಲ್ಲಿ ಸಹದೇವನ ಕತೆ ನಮಗೆ ತಿಳಿಸುತ್ತದೆ. ಕೆಲವೊಮ್ಮೆ ಜ್ಞಾನವು ಅತ್ಯಂತ ಭಾರೀ ಬಾಧೆಯನ್ನು ತರುತ್ತದೆ. ಅದನ್ನು ಹೋರುವುದೇ ನಿಜವಾದ ಧೈರ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.